ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕರ್ನಾಟಕದಲ್ಲಿರುವ ಬಿಜೆಪಿ ನಾಯಕರು ರಾಜ್ಯದ್ರೋಹಿಗಳಂತೆ ವರ್ತಿಸಿದರು. ಅದರ ಜೊತೆಗೆ ಕೇಂದ್ರದ ಬಿಜೆಪಿ ನಾಯಕರು ರಾಜ್ಯಕ್ಕೆ ಮಾಡುತ್ತಿರುವಂತಹ ದ್ರೋಹವನ್ನು ಮರೆತಂತೆ ನಟಿಸಿದರು. ಅವರ ಮಾತಿನ ಒಟ್ಟಾರೆ ಉಲ್ಲೇಖ ನೋಡಪ್ಪ, 47 ಲಕ್ಷ ಕೋಟಿಯ ಬಜೆಟ್ನಲ್ಲಿ ಕರ್ನಾಟಕ ಒಂದೇ 4 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ನಿಮಗೆ ಕೊಡುತ್ತೆ. ಅದರಲ್ಲಿ ನೀವು ಕೇವಲ 44,000 ಕೋಟಿಯನ್ನು ಕರ್ನಾಟಕಕ್ಕೆ ಕೊಟ್ಟರೆ ಏನು ಕತೆ, ಏನು ಮಾಡೋಕ್ಕೆ ಸಾಧ್ಯ? ನಾವು ಅದರಲ್ಲಿ ಅಭಿವೃದ್ಧಿ ಮಾಡೋದು ಬೇಡವಾ? ಈ ಥರದ ನೀವು ಅನ್ಯಾಯ ಮಾಡ್ತಿದ್ರೆ ಹೇಗೆ? ಕೇವಲ ಉತ್ತರ ಪ್ರದೇಶದಲ್ಲಿ ನಿಮ್ಮ ಮಾತು ನಡೆಯುತ್ತೆ, ನಿಮ್ಮ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ 2,18,000 ಕೋಟಿ ಹಣವನ್ನು ಕೊಡ್ತೀರಾ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ನಿಮ್ಮ ಬೇಳೆಕಾಳು ಬೆಂದಿಲ್ಲ ಅನ್ನೋ ಕಾರಣಕ್ಕೆ ಕೇವಲ 1,92,000 ಕೋಟಿ ಹಣವನ್ನು ಕೊಡ್ತೀರಾ. ಕರ್ನಾಟಕದ ಒಬ್ಬ ವ್ಯಕ್ತಿ ತಲೆ ಮೇಲೆ ಸುಮಾರು 13,000ಕ್ಕಿಂತ ಅಧಿಕವಾದಷ್ಟು ತೆರಿಗೆ ಭಾರ ಇದೆ. ಆದರೆ ಇದೇ ಉತ್ತರ ಪ್ರದೇಶದಲ್ಲೆಲ್ಲ 1,000-2,000 ರೂಪಾಯಿ ಕೂಡ ಇಲ್ಲ. ಆದರೆ ಅವರಿಗೆ ಬರೋಪೂರ್ತಿ ಭೋಜನವನ್ನು ಕೊಟ್ಟು ನಮಗೆ ಭಿಕ್ಷೆ ಹಾಕ್ತಿದ್ರಲ್ಲಪ್ಪ, ಆ ಭಿಕ್ಷೆಯಲ್ಲಿ ಬದುಕಕ್ಕೆ ಸಾಧ್ಯನಾ? ಅಭಿವೃದ್ಧಿ ಸಾಧ್ಯನಾ? ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕಕ್ಕೆ ಈ ಥರ ಅನ್ಯಾಯ ಮಾಡೋದು ಸರಿ ಅಲ್ಲ ಅಂತ ಹೇಳಿದ್ದಕ್ಕೆ ಏನೆಲ್ಲ ಕತೆಗಳನ್ನು ಹೊಡೆದ್ರು. ಸ್ನೇಹಿತರೆ, ಅದರ ಬಗ್ಗೆ ನಾನು ನಿಮಗೊಂದಿಷ್ಟು ವಿವರಣೆಯನ್ನು ಕೊಡ್ತೇನೆ, ಡೀಟೇಲ್ಡಾಗಿ ಹೇಳ್ತೀನಿ. ಏನು ಕತೆ ಅನ್ನೋದನ್ನು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ನಾವೇನು ಮಾಡೋಣ, ನಾವು ಯಾವ ಥರದ ತೀರ್ಮಾನವನ್ನು ತಗೊಳ್ಳೋಣ. ಕೆಲವು ಸಲ ಅಂಧ ಭಕ್ತಿಯಿಂದ ಯೋಚನೆ ಮಾಡಬಾರ್ದು. ನಮಗೆ ಆಗುವಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳಲ್ಲಿ ಆಗುತ್ತಿರುವಂಥ ಅಪಸವ್ಯಗಳ ಬಗ್ಗೆ, ಅನಾನುಕೂಲಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಹೊಟ್ಟೆಗೆ ಅನ್ನನೇ ಇಂಪಾರ್ಟೆಂಟ್ ಅಲ್ರಿ. ನಾವು ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ತಿಂದು ಅರಗಿಸ್ಕೊಳ್ಳೋಕೆ ಸಾಧ್ಯನಾ? ಭಾವನಾತ್ಮಕವಾಗಿ ಯೋಚನೆ ಮಾಡೋ ಬದಲು ಅವಶ್ಯಕತೆಗಳ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋಣ. ಅದರ ಬಗ್ಗೆ ನಾನು ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತೇನೆ, ಡೀಟೇಲ್ಡಾಗಿ ಕೊಡ್ತೀನಿ. ಅದೇನಂತ ನೀವೇ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ 2ನೇ ರಾಜ್ಯ ಕರ್ನಾಟಕ ಪಾವತಿಸುವ ಆದಾಯ ತೆರಿಗೆ ಮೊತ್ತ 4.3 ಲಕ್ಷ ಕೋಟಿ. 2022ರಲ್ಲಿ ಒಬ್ಬ ವ್ಯಕ್ತಿಯಿಂದ ಸಂಗ್ರಹಿಸಲಾದ ಒಟ್ಟು GST ಏಪ್ರಿಲ್ ತಿಂಗಳಿನಿಂದ ಡಿಸೆಂಬರ್ವರೆಗೆ ಲಡಾಖ್ 7,993, ಜಮ್ಮು ಮತ್ತು ಕಾಶ್ಮೀರ 2,860, ಹಿಮಾಚಲ ಪ್ರದೇಶ 8,857, ಪಂಜಾಬ್ 5,164, ಉತ್ತರಾಖಂಡ 10,772, ಹರಿಯಾಣ 21,326, ದೆಹಲಿ 19,724, ರಾಜಸ್ಥಾನ 4,143, ಗುಜರಾತ್ 11,992, ಮಹಾರಾಷ್ಟ್ರ 16,011, ತೆಲಂಗಾಣ 9,988, ಆಂಧ್ರ ಪ್ರದೇಶ 5,609, ತಮಿಳುನಾಡು 10,120, ಕೇರಳ 5,647, ಲಕ್ಷದ್ವೀಪ 1,912, ಗೋವಾ 25,048, DNHDD 24,504, ಜಾರ್ಖಂಡ್ 5,913, ಛತ್ತೀಸ್ಗಢ 7,757, ಒಡಿಶಾ 8,133, ಪಶ್ಚಿಮ ಬಂಗಾಳ 4,365, ಸಿಕ್ಕಿಂ 34,319, ಅರುಣಾಚಲ ಪ್ರದೇಶ 4,645, ಅಸ್ಸಾಂ 2,847, ಮೇಘಾಲಯ 4,512, ತ್ರಿಪುರಾ 1,541, ನಾಗಾಲ್ಯಾಂಡ್ 1,812, ಮಣಿಪುರ 1,312, ಮಿಜೋರಾಂ 2,013. ಈ ಕಡೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಲ್ಲಿಂದ 6,766, ಪುದುಚೇರಿ 10,945. ಅಂದರೆ ಒಬ್ಬ ವ್ಯಕ್ತಿಯಿಂದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ 2022ರಲ್ಲಿ ಸಂಗ್ರಹಿಸಲಾದ ಮೊತ್ತ ಒಬ್ಬ ವ್ಯಕ್ತಿ ಒಂದು ತಲೆಗೆ ಎಷ್ಟು ಬರುತ್ತೆ ಅಂತ. ಇಲ್ಲಿ ಬಹುಮುಖ್ಯವಾಗಿ ನಿಮಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಮತ್ತು ಕರ್ನಾಟಕದ ಅಂಕಿಅಂಶಗಳನ್ನು ನಮಗೆ ಹೇಳಿಲ್ಲ. ಉತ್ತರ ಪ್ರದೇಶ ಒಬ್ಬ ವ್ಯಕ್ತಿ ಅಲ್ಲಿ 2,793 ರೂಪಾಯಿ ತೆರಿಗೆ ಕಟ್ಟಿದ್ದಾನೆ. ಬಿಹಾರದಲ್ಲಿ 949 ರೂಪಾಯಿ ತೆರಿಗೆಯನ್ನು ಕಟ್ಟಿದ್ದಾರೆ. ಮಧ್ಯಪ್ರದೇಶ 3,075 ರೂಪಾಯಿ ತೆರಿಗೆ ಕಟ್ಟಿದ್ದಾರೆ. ಇನ್ನು ಕೆಳಗಡೆ ಕರ್ನಾಟಕ ಅಂತ ಬಂದರೆ, ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯ ತಲೆಯ ಮೇಲೆ 13,428 ರೂಪಾಯಿ ತೆರಿಗೆ ಬರುತ್ತೆ. ಅಲ್ಲಿಗೆ ಪ್ರತಿಯೊಬ್ಬ ಕನ್ನಡಿಗ ಪಾವತಿಸುವ ವಾರ್ಷಿಕ GST 13,428 ರೂಪಾಯಿ ಅಂತ ಆಯ್ತು ಅಲ್ವಾ? BJP ಸರ್ಕಾರ ಇರುವ ರಾಜ್ಯಗಳಲ್ಲಿ, ಅಂದರೆ BJP
ಬೇಳೆ ಎಲ್ಲಿ ಜಾಸ್ತಿ ಬೇಯ್ತಾ ಇದೆಯೋ ಆ ಕತೆ ಕೇಳಿ. ಅಲ್ಲಿನ ಕತೆ ಏನಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಪ್ರತಿ ವ್ಯಕ್ತಿ ಪಾವತಿಸುವ ವಾರ್ಷಿಕ ತೆರಿಗೆ 2793. ಮಧ್ಯಪ್ರದೇಶ ಪ್ರತಿ ವ್ಯಕ್ತಿ ಪಾವತಿಸುವ ವಾರ್ಷಿಕ ತೆರಿಗೆ 3075 ರೂಪಾಯಿ. ಎಲ್ಲಿಂದ ಎಲ್ಲಿಗಿದೆ ನೋಡಿ. ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶದ ತೆರಿಗೆ ಪಾವತಿಸೋ ಕತೆ ಹೇಗಿದೆ. ಆದರೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಎರಡೆರಡು ಬಜೆಟ್ನಲ್ಲಿ 2018-19 ಸಾಲು ಮತ್ತು 2023-24 ಸಾಲಿನ ಬಜೆಟ್ನಲ್ಲಿ ಈ ರಾಜ್ಯಗಳಿಗೆ ಎಷ್ಟು ಕೊಟ್ಟಿದೆ, ಎಷ್ಟು ತಗೊಂಡು ಎಷ್ಟು ಕೊಟ್ಟಿದೆ, ಕರ್ನಾಟಕದ ಹತ್ರ ಎಷ್ಟು ತಗೊಂಡು ಎಷ್ಟು ಕೊಟ್ಟಿದ್ದಾರೆ, ಅದರ ವಿವರಣೆಯನ್ನು ನೀವು ಒಂದು ಸಲ ನೋಡಿ. 2024-2025 ಹಣಕಾಸು ವರ್ಷದ ಬಜೆಟಿನ ಅಂದಾಜಿನ ಪ್ರಕಾರ ಒಕ್ಕೂಟದ ಒಟ್ಟು ತೆರಿಗೆಗಳ ನಿವ್ವಳ ಆದಾಯದಲ್ಲಿ ಭಾರತದ ಎಲ್ಲ ರಾಜ್ಯಗಳಿಗೆ ಹಂಚಿಕೆಯಾದ ಹಣ ಅಂದರೆ ಕೋಟಿ ರೂಪಾಯಿಗಳಲ್ಲಿ ನಾವು ಅದನ್ನು ಹೇಳ್ತಾ ಬರೋಣ. ಈ ವರ್ಷದ ಬಜೆಟ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂದಾಯ ಆಗಿದೆ, ಎಷ್ಟೆಷ್ಟು ದುಡ್ಡು ಸಂದಾಯ ಆಗಿದೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾ ಬರೋಣ. ಆಮೇಲೆ ಲಡಖ್ ಬಗ್ಗೆ ಮಾಹಿತಿ ಇಲ್ಲ. ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶದಿಂದ ಇಟ್ಕೊಂಡು ಬರೋಣ. ಹಿಮಾಚಲ ಪ್ರದೇಶ 10,124 ಕೋಟಿ, ಪಂಜಾಬ್ 22,041.48 ಕೋಟಿ, ಉತ್ತರಾಖಂಡ 13,637 ಕೋಟಿ, ರಾಜಸ್ಥಾನ 73,504 ಕೋಟಿ, ಗುಜರಾತ್ 42,424 ಕೋಟಿ, ಮಹಾರಾಷ್ಟ್ರ 77,053 ಕೋಟಿ, ಗೋವಾ 4,708 ಕೋಟಿ, ಕೇರಳ 23,480 ಕೋಟಿ, ತಮಿಳುನಾಡು 49,754 ಕೋಟಿ, ಆಂಧ್ರ ಪ್ರದೇಶ 49,364 ಕೋಟಿ, ತೆಲಂಗಾಣ 25,639 ಕೋಟಿ, ಛತ್ತೀಸ್ಗಢ 41,550 ಕೋಟಿ, ಒಡಿಶಾ 55,231 ಕೋಟಿ, ಜಾರ್ಖಂಡ್ 40,338 ಕೋಟಿ, ಪಶ್ಚಿಮ ಬಂಗಾಳ 91,764 ಕೋಟಿ, ಮೇಘಾಲಯ 9,355 ಕೋಟಿ, ತ್ರಿಪುರ 8,636 ಕೋಟಿ, ಮಿಜೋರಾಂ 6,098 ಕೋಟಿ, ಮಣಿಪುರ 8,733 ಕೋಟಿ, ನಾಗಾಲ್ಯಾಂಡ್ 6,940 ಕೋಟಿ, ಅಸ್ಸಾಂ 38,154 ಕೋಟಿ, ಅರುಣಾಚಲ ಪ್ರದೇಶ 21,431 ಕೋಟಿ. ಈ ಪೈಕಿ ನಾನು ಪ್ರಮುಖ 3 ರಾಜ್ಯಗಳನ್ನು ಯಾಕೆ ಗುರುತಿಸಿದ್ದೀನಿ ಅಂದರೆ, ಎಲ್ಲಿ BJPಯ ಪಾರುಪತ್ಯ ಇದೆಯೋ ಆ ಭಾಗಕ್ಕೆ ಅವರಿಂದ ಕಡಿಮೆ ದುಡ್ಡು ತಗೊಂಡು ಇವರು ಹೆಚ್ಚಿನ ಮೊತ್ತವನ್ನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಪಾಯಿಂಟ್ ಮಾಡಿದ್ದೀವಿ. ಎಲ್ಲೋ ಪಾಯಿಂಟಲ್ಲಿ ಕರ್ನಾಟಕ ನೋಡಿ 44,485 ಕೋಟಿ. ಈ ಸಲ 4 ಲಕ್ಷ ಕೋಟಿ ದುಡ್ಡು ತಗೊಂಡು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಹಣ 44,485 ಕೋಟಿ. ಉತ್ತರ ಪ್ರದೇಶಕ್ಕೆ ನೋಡಿ ಎಲ್ಲಿಂದ ಎಲ್ಲಿಗೆ 2,18,816 ಕೋಟಿ ಕೊಟ್ಟಿದ್ದಾರೆ. ಬಿಹಾರಕ್ಕೆ 1,22,685 ಕೋಟಿ, ಮಧ್ಯಪ್ರದೇಶಕ್ಕೆ 95,752 ಕೋಟಿ. ತಗೊಳ್ಳೋ 10 ರೂಪಾಯಿಗೆ 100 ರೂಪಾಯಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ. ಅದರದ್ದು ಅಂಕಿ ಅಂಶಗಳನ್ನು ನಾವು ಕೊಡ್ತೀವಿ ನೋಡಿ. 2024-25 ಕೇಂದ್ರ ಬಜೆಟ್ನ ಒಟ್ಟು ಮೊತ್ತ 47,65,768 ಕೋಟಿ. ಇದರ ಉತ್ತರ ಪ್ರದೇಶಕ್ಕೆ 2,18,816 ಕೋಟಿ, ಕರ್ನಾಟಕಕ್ಕೆ ಕೇವಲ 44,485 ಕೋಟಿ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ 5 ರಾಜ್ಯಗಳಿಗೆ ಸಿಕ್ಕ ಒಟ್ಟಾರೆ ಮೊತ್ತ 1,92,725 ಕೋಟಿ. ನೋಡಿ, ದಕ್ಷಿಣ ಭಾರತದ 5 ರಾಜ್ಯಗಳು ಎಲ್ಲಿ BJPಯ ಬೇಳೆ ಬೇಯೋದಿಲ್ವೋ, BJPಗೆ ಪ್ರವೇಶ ಇಲ್ವೋ, BJPನ ಕಡೆಗಣಿಸುತ್ತೋ ಆ ರಾಜ್ಯಗಳು, ದಕ್ಷಿಣ ಭಾರತದ 5 ರಾಜ್ಯಗಳಿಗೆ ಒಟ್ಟು ಇವರು 1,92,725 ಕೋಟಿ ಹಣವನ್ನು ಕೊಡ್ತಾರೆ. ಅಂದರೆ ಉತ್ತರ ಪ್ರದೇಶಕ್ಕಿಂತ ಹೆಚ್ಚು ಕಮ್ಮಿ 292 ಹೆಚ್ಚು ಕಮ್ಮಿ 26,000 ಕೋಟಿ ಹಣ ಬರೀ ಈ 5 ರಾಜ್ಯಗಳಿಗೆ ಕಡಿಮೆ ಕೊಡ. ಅಂದರೆ ಒಂದು ಉತ್ತರ ಪ್ರದೇಶಕ್ಕೆ ಕೊಟ್ಟ ಹಣ 2,18,816 ಕೋಟಿ ಆದರೆ 5 ರಾಜ್ಯಗಳಿಗೆ 1,92,725 ಕೋಟಿಯನ್ನು ಕೊಡ್ತಾರೆ. ನೋಡಿ, 2018-2019 ಕೇಂದ್ರದ ಬಜೆಟ್ ಗಾತ್ರ 24.50 ಲಕ್ಷ ಕೋಟಿ. ಆಗ ಕರ್ನಾಟಕಕ್ಕೆ ಸಿಕ್ಕ ಅನುದಾನ 46,000 ಕೋಟಿ. 2024-25 ಸಾಲಿನ ಕೇಂದ್ರ ಬಜೆಟ್ ಗಾತ್ರ 47 ಲಕ್ಷ ಕೋಟಿ. ನೋಡಿ, ಡಬ್ಬಲ್ ಆಗಿದೆ ಬಜೆಟ್ ಗಾತ್ರ. ಆದರೆ ಆ ಡಬ್ಬಲ್ ಆಗಿರೋ ಪ್ರಕಾರ ತಗೊಳ್ಳಿ, ನೀವು ಹೆಂಗೋ ಮಾಡ್ತಾ ಇರ್ತೀರಾ. ಆಯಿತು ಡಬ್ಬಲ್ ಆಗಿದ್ದ ಲೆಕ್ಕದಲ್ಲೇ ನೀವೇನು ಕೊಡಬೇಕು ಕರ್ನಾಟಕಕ್ಕೆ? 90,000 ಕೋಟಿ ಕೊಡಬೇಕು. ಅಂದಾಜು 46 × 2 92,000 ಕೋಟಿ ಕೊಡಬೇಕು. ಆದರೆ ನೀವು ಕೊಟ್ಟಿರೋದು 50,000 ಕೋಟಿ. ಅಂದರೆ ಬರೀ 4,000 ಕೋಟಿ ಹೆಚ್ಚಳ ಮಾಡಿದರೆ ನಿಮ್ಮ ಡಬ್ಬಲ್ ಗಾತ್ರದ ಬಜೆಟ್ ಆದರು. ಇನ್ನು ನೇರ ತೆರಿಗೆಯಲ್ಲಿ ಪ್ರತಿ ರಾಜ್ಯವು 100 ರೂಪಾಯಿಗಳನ್ನು ಪಾವತಿಸಿದಾಗ ಅದಕ್ಕೆ ಪ್ರತಿಯಾಗಿ ಕೇಂದ್ರದಿಂದ ಪಡೆಯುತ್ತಿರುವ ಹಣ ನೋಡಿ. ನೇರ ತೆರಿಗೆ ವಿಚಾರಕ್ಕೆ ಬಂದರೆ ಪ್ರತಿ ರಾಜ್ಯ 100 ರೂಪಾಯಿಗಳನ್ನು ಪಾವತಿಸಿದಾಗ ಅಂದರೆ ನಾವು 100 ರೂಪಾಯಿ ಕೊಟ್ಟಿದ್ದೀವಿ, ಅದಕ್ಕೆ ವಾಪಸ್ ಕೇಂದ್ರ ನಮಗೆ ಎಷ್ಟು ಕೊಡ್ತಾ ಇದೆ ಅನ್ನೋ ಒಂದು ಅಂದಾಜಿನ ಲೆಕ್ಕಾಚಾರ, ಒಂದು ಪಕ್ಕ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀವಿ ಕೇಳಿ. ಹಿಮಾಚಲ ಪ್ರದೇಶ
ಕೇಂದ್ರಕ್ಕೆ 100 ರೂಪಾಯಿ ಕೊಡುತ್ತೆ, 174 ರೂಪಾಯಿ ಇವರು ವಾಪಸ್ ಕೊಟ್ಟಿದ್ದಾರೆ. ಪಂಜಾಬ್ ಹತ್ರ 100 ರೂಪಾಯಿ ತೊಗೊಂಡು 72 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಉತ್ತರಾಖಂಡದ ಹತ್ರ 100 ರೂಪಾಯಿ ತೊಗೊಂಡು 121 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಹರಿಯಾಣದ ಹತ್ರ 100 ರೂಪಾಯಿ ತೊಗೊಂಡು 18 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ನೋಡಿ ಹರಿಯಾಣಕ್ಕೆ ಮಾಡಿದ ಅನ್ಯಾಯ ನೋಡಿ. ಆಮೇಲೆ ರಾಜಸ್ಥಾನಕ್ಕೆ 100 ರೂಪಾಯಿ ತೊಗೊಂಡು 154 ರೂಪಾಯಿ ಕೊಟ್ಟಿದ್ದಾರೆ. ಗುಜರಾತಿಗೆ 100 ರೂಪಾಯಿ ತೊಗೊಂಡು 31 ರೂಪಾಯಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 100 ರೂಪಾಯಿ ತೊಗೊಂಡು 7 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ತೆಲಂಗಾಣಕ್ಕೆ 100 ರೂಪಾಯಿ ತೊಗೊಂಡು 49 ರೂಪಾಯಿ ಕೊಟ್ಟಿದ್ದಾರೆ. ಆಂಧ್ರದ ಹತ್ರ 100 ತೊಗೊಂಡು 46 ರೂಪಾಯಿ ಕೊಟ್ಟಿದ್ದಾರೆ. ತಮಿಳ್ನಾಡು ಹತ್ರ 100 ರೂಪಾಯಿ ತೊಗೊಂಡು 29 ರೂಪಾಯಿ ಕೊಟ್ಟಿದ್ದಾರೆ. ಕೇರಳದ ಹತ್ರ 100 ರೂಪಾಯಿ ತೊಗೊಂಡು 63 ರೂಪಾಯಿ, ಗೋವಾದ ಹತ್ರ 100 ರೂಪಾಯಿ ತೊಗೊಂಡು 86 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಆಮೇಲೆ ಛತ್ತೀಸ್ಗಢ ನೋಡಿ, ಇವರು ಅಧಿಕಾರಕ್ಕೆ ಬರ್ತಿದ್ದಂಗೆ 100 ರೂಪಾಯಿ ತಗೊಂಡು ಅವ್ರ ಹತ್ರ 282 ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. ಒಡಿಶಾ ಹತ್ರ 100 ರೂಪಾಯಿ ತೊಗೊಂಡು 187 ರೂಪಾಯಿ ಕೊಟ್ಟಿದ್ದಾರೆ. ಜಾರ್ಖಂಡ್ 303, ಪಶ್ಚಿಮ ಬಂಗಾಳಕ್ಕೆ 90 ರೂಪಾಯಿ ಕೊಟ್ಟಿದ್ದಾರೆ. ತ್ರಿಪುರಕ್ಕೆ ನೋಡಿ, ಆ ಸೈಡ್ ಬಗ್ಗೆ ಅದರದ್ದೇ ಆದ ಕೆಲವೊಂದು ಕಾನ್ಸೆಪ್ಟು, ಪ್ರಾಬ್ಲಮ್ಸು, ಇನ್ನಿತರ ವಿಚಾರ ಏನೆಲ್ಲ ಕತೆಗಳನ್ನು ನೀವು ಮುಂದೆ ಇಡೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಅರುಣಾಚಲ ಪ್ರದೇಶ 100 ರೂಪಾಯಿ ಅವ್ರು ಕೊಡ್ತಾರೆ, ಇವರು 4863 ರೂಪಾಯಿ ವಾಪಸ್ ಕೊಡ್ತಾರೆ. ನಾಗಾಲ್ಯಾಂಡ್ 100 ರೂಪಾಯಿ ತೊಗೊಂಡು 1252 ಕೊಡ್ತಾರೆ. ಮಣಿಪುರ ಹತ್ರ 100 ರೂಪಾಯಿ ತೊಗೊಂಡು 1484 ಕೊಡ್ತಾರೆ. ಮಿಜೋರಾಂ 3583, 1977. ತ್ರಿಪುರಕ್ಕೆ, ಮೇಘಾಲಯ 464 ರೂಪಾಯಿ. ಈಶಾನ್ಯ ರಾಜ್ಯಗಳ ಕಥೆಗಳು ಅದು ವಿಭಿನ್ನ, ಅದರ ಮ್ಯಾಟ್ರೇ ಬೇರೆ ಇದೆ. ಆ ಬಗ್ಗೆ ಇನ್ನೊಂದ್ಸಲ ನಾವು ಡಿಬೇಟ್ ಮಾಡೋಣ. ಆದರೆ ಪ್ರಮುಖವಾಗಿ ಉತ್ತರ ಪ್ರದೇಶ 333 ರೂಪಾಯಿ ಕೊಡ್ತಾರೆ ನೋಡಿ 100 ರೂಪಾಯಿ ತೊಗೊಂಡವರಿಗೆ. ಬಿಹಾರಕ್ಕೆ ನೋಡಿ 922 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಬಿಹಾರ ಕೇಂದ್ರಕ್ಕೆ ಕೊಟ್ಟರೆ 922 ರೂಪಾಯಿ ಅವರಿಗೆ. ಮಧ್ಯಪ್ರದೇಶ 279 ರೂಪಾಯಿ ಕೊಡ್ತಾರೆ. ಆದರೆ ಇಡೀ ದೇಶದಲ್ಲಿ ತೆರಿಗೆಯನ್ನು ಕಟ್ಟೋದ್ರಲ್ಲಿ ನಂಬರ್ 2, 2ನೇ ಅತಿ ದೊಡ್ಡ ರಾಜ್ಯ ಇಡೀ ದೇಶಕ್ಕೆ. ಅಂದರೆ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ಟುವ ಕರ್ನಾಟಕ. ಇವರ ಹತ್ರ 100 ರೂಪಾಯಿ ತಗೊಂಡು 13 ರೂಪಾಯಿ ವಾಪಸ್ ಕೊಡ್ತಾರೆ. 13.9 ಕರ್ನಾಟಕಕ್ಕೆ. ಇದು ಏನು ಸರಿ? ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ BJPಯ ಪಾರುಪತ್ಯ ಇರೋ ಕಡೆ ಇವ್ರಿಗೆ ಇಷ್ಟ ಬಂದಾಗ ನೋಡಿ, ಹೆಚ್ಚು ಕಮ್ಮಿ ಬಿಹಾರಕ್ಕೆ 1000 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದೆ. ಏನು ಬಂಪರ್ ಆಫರು. ಈ ಅನ್ಯಾಯದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರೆ, ಈ ಅನ್ಯಾಯದ ಬಗ್ಗೆ ಮಾತನ್ನು ಎತ್ತಿದ್ರೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಹಣ ನಮಗೆ ನೀಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ಈ ಥರ ನೀವು ಕರ್ನಾಟಕದಿಂದ 4 ಲಕ್ಷ ಕೋಟಿ ದುಡ್ಡು ತಗೊಂಡು 40,000-50,000 ಕೋಟಿ ವಾಪಸ್ ಕೊಡ್ತಾ ಇದ್ದರೆ ನಮ್ಮ ಡೆವಲಪ್ಮೆಂಟ್ ಮಾಡೋದು ಹೇಗೆ? ಡೆವಲಪ್ಮೆಂಟ್ ಮಾಡೋದು ಕಷ್ಟ ಇದೆ. ಹಾಗಾಗಿ ನಾವೇನಾದರೂ ಪ್ರತ್ಯೇಕತೆ ಬಗ್ಗೆ ಮಾತಾಡಬೇಕಾಗುತ್ತೆ. ಅಥವಾ ನಾನು ಮಾತಾಡದೇ ಇದ್ದರೂ ನಾಳೆ ದಿನ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಈ ಥರದ ಒಂದು ಹೋರಾಟ ಶುರು ಆಗ್ಬೋದು. ಹಾಗಾಗಿ ಒಬ್ಬ ಮನೆ ಯಜಮಾನ ಅನ್ಸ್ಕೊಂಡವನು ಎಲ್ಲರನ್ನೂ ಒಂದೇ ಥರ ನೋಡಿ, ತಾರತಮ್ಯ ಮಾಡಿಬಿಡಿ. ದುಡ್ಡಿಲ್ಲ ಅಂದರೆ ಡೆವಲಪ್ಮೆಂಟ್ ಮಾಡೋದು ಹೆಂಗೆ, ಡೆವಲಪ್ಮೆಂಟ್ ಆಗೋದು ಹೆಂಗೆ ಅಂತ ಕೇಳಿದ್ದಕ್ಕೆ ದೇಶದ್ರೋಹಿ ಅನ್ನೋ ಪಟ್ಟವನ್ನು ಕಟ್ಟೋದಕ್ಕೆ ಒಂದು ವಿಫಲ ಪ್ರಯತ್ನವನ್ನು BJP ಆ್ಯಂಡ್ ಟೀಮ್ ಮಾಡುತ್ತೆ. ಇದು ಜನರು ಇದರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ.